ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸುಧಾ ಗೌಡ. ಸರ್ಕಾರಿ ನೌಕರರ ರಜಾದಿನಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೆಲವು ಹೊಸ ನಿಯಮಗಳನ್ನು ಮಾಡಿದೆ. ಎಷ್ಟು ದಿನ ರಜೆ ಹಾಕಿದ್ರೆ ಉದ್ಯೋಗಿಗಳ ಉದ್ಯೋಗಕ್ಕೆ ಅಪಾಯ ಎದುರಾಗಬಹುದು ಅನ್ನೋದರ ಬಗ್ಗೆ ನೌಕರರ ರಜೆಯ ಸ್ಥಿತಿಯನ್ನ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರಿ ನೌಕರರಿಗೆ ರಜೆಗೆ ಸಂಬಂಧಿಸಿದ ಹಲವು ಅನುಮಾನಗಳಿದ್ದು, ಈ ಅನುಮಾನ ಹಾಗೂ ಗೊಂದಲಗಳಿಗೆ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಫ್ಯಾಕ್ ಹೊರಡಿಸಿರುವ ಸರ್ಕಾರ ವಿವಿಧ ವರ್ಗದ ಉದ್ಯೋಗಿಗಳ ಅರ್ಹತೆಗಳು, ಲೀವ್, ಟ್ರಾವೆಲ್ ಕನ್ಸೆಷನ್, ರಜೆ ಎನ್ಕ್ಯಾಶ್ಮೆಂಟ್, ಇಎಲ್ ಎನ್ಕ್ಯಾಶ್ಮೆಂಟ್, ಪಿತೃತ್ವ ರಜೆ ಮುಂತಾದ ವಿಷಯಗಳ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ಮಾಹಿತಿಯನ್ನು ನೀಡಲಾಗಿದೆ. ವಿದೇಶಿ ಸೇವಾ ಉದ್ಯೋಗಿ ಫ್ಯಾಕ್ಟ್ ಪ್ರಕಾರ ವಿದೇಶಿ ಸೇವಾ ಉದ್ಯೋಗಿಯು ನಿರಂತರವಾಗಿ 5 ವರ್ಷಗಳಿಗಿಂತ ಹೆಚ್ಚು ಕಾಲ ರಜೆಯಲ್ಲಿದ್ದರೆ ಆ ನೌಕರನ ಸೇವೆಯನ್ನ ಕೊನೆಗೊಳಿಸಲಾಗುತ್ತೆ. ವಿದೇಶಿ ಸೇವೆಯನ್ನು ಹೊರತುಪಡಿಸಿ ಬೇರಾವುದೇ ಕ್ಷೇತ್ರದ ಸರ್ಕಾರಿ ಉದ್ಯೋಗಿ 5 ವರ್ಷಗಳಿಗಿಂತ ಹೆಚ್ಚು ಕಾಲ ರಜೆಯಲ್ಲಿದ್ದರೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಅಂತ ಪರಿಗಣಿಸಲಾಗುತ್ತೆ. ಇದರ ಅರ್ಥ ನೌಕರರು ನಿರಂತರವಾಗಿ 5 ವರ್ಷಗಳಿಗಿಂತ ಹೆಚ್ಚು ಕಾಲ ರಜೆ ತೆಗೆದುಕೊಳ್ಳಲು ಅನುಮತಿ ಇಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಮಕ್ಕಳ ಆರೈಕೆ ರಜೆಯನ್ನು ಸಹ ಮಹಿಳೆಯರಿಗೆ ಮಾತ್ರ ನೀಡಲಾಗುತ್ತೆ. ಮಗು ವಿದೇಶದಲ್ಲಿ ಓದ್ತಾ ಇದ್ರೆ ಅಥವಾ ಮಹಿಳಾ ಉದ್ಯೋಗಿ ಅವರನ್ನ ನೋಡಿಕೊಳ್ಳೋಕೆ ವಿದೇಶಕ್ಕೆ ಹೋಗಬೇಕಾದ್ರೆ ಕೆಲವು ಅಗತ್ಯ ಕಾರ್ಯವಿಧಾನಗಳ ನಂತರ ರಜೆಯನ್ನ ಅನುಮತಿಸಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಇನ್ನು ಹೆಚ್ಚಿನ ಅಧ್ಯಯನಕ್ಕೆ ಕೇಂದ್ರ ಆರೋಗ್ಯ ಸೇವೆಗೆ ಸಂಬಂಧಿಸಿದ ಉದ್ಯೋಗಿಗಳಿಗೆ ಅಧ್ಯಯನ ರಜೆಗಾಗಿ 36 ತಿಂಗಳ ಸಮಯವನ್ನ ನೀಡಲಾಗುತ್ತೆ. ಸ್ನಾತಕೋತ್ತರ ವಿದ್ಯಾರ್ಹತೆಗಾಗಿ 36 ತಿಂಗಳ ರಜೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಿಗೆ ಅಧ್ಯಯನದ ರಜೆ ಅಗತ್ಯವಿದ್ದರೆ ಅವರು ತಮ್ಮ ಸಂಪೂರ್ಣ ಸೇವಾ ಅವಧಿಯಲ್ಲಿ ಈ ಉದ್ದೇಶಕ್ಕಾಗಿ 24 ತಿಂಗಳ ರಜೆಯನ್ನು ತೆಗೆದುಕೊಳ್ಳಬಹುದು ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ.